ಒಂದು ಅಸ್ತ್ರ, ಅದರ ಕಥೆ ಸಾವಿರಾರು ವರ್ಷಗಳಷ್ಟು ಹಳೆಯದು. ಪುರಾಣದ ಪುಟಗಳಿಂದ ಶುರುವಾಗಿ ಇವತ್ತು ಅತ್ಯಾಧುನಿಕ ಯುದ್ಧನೌಕೆಯ ಒಂದು ಭಾಗವಾಗಿದೆ. ಹೌದು, ನಾವು ಮಾತಾಡ್ತಿರೋದು ವರುಣಾಸ್ತ್ರದ ಬಗ್ಗೆ. ಇದರ ಪಯಣ ಭೂತಕಾಲದಿಂದ ವರ್ತಮಾನಕ್ಕೆ ಹೇಗೆ ಸಾಗಿದೆ, ಬನ್ನಿ ನೋಡೋಣ. ಮೊದಲಿಗೆ ಈ ಹೆಸರು ಎಲ್ಲಿಂದ ಬಂತು ಅಂತ ನೋಡೋಣ. ನೋಡಿ, ವರುಣಾಸ್ತ್ರ ಅಂದ್ರೆ ಅದೇನೋ ಸಾಮಾನ್ಯ ಆಯುಧ ಅಲ್ಲ, ಅದೊಂದು ದಿವ್ಯಾಸ್ತ್ರ. ಅಂದ್ರೆ ದೇವತೆಗಳೇ ಕೊಟ್ಟಂತಹ ಒಂದು ದೈವಿಕ ಶಕ್ತಿ. ಹೆಸರೇ ಹೇಳೋ ಹಾಗೆ ಇದು ಜಲದೇವತೆಯಾದ ವರುಣನ ಅಸ್ತ್ರ. ನಮ್ಮ ಮಹಾಕಾವ್ಯಗಳಾದ ರಾಮಾಯಣ, ಮಹಾಭಾರತವನ್ನೆಲ್ಲ ತೆಗೆದು ನೋಡಿದ್ರೆ ಈ ಅಸ್ತ್ರ ಎಲ್ಲರ ಕೈಗೂ ಸಿಕ್ತಿರ್ಲಿಲ್ಲ. ಅರ್ಜುನ, ರಾಮ, ಲಕ್ಷ್ಮಣ ಇಂಥ ಮಹಾನ್ ಯೋಧರು ಮಾತ್ರ ಇದನ್ನ ಬಳಸಬಲ್ಲವರಾಗಿದ್ರು. ಇದರಿಂದಾನೇ ಗೊತ್ತಾಗುತ್ತೆ ಅದಕ್ಕೆ ಎಂಥ ದೊಡ್ಡ ಶಕ್ತಿ, ಎಂಥ ಪ್ರತಿಷ್ಠೆ ಇತ್ತು ಅಂತ. ಓಕೆ, ಹಾಗಾದ್ರೆ ಯುದ್ಧಭೂಮಿಯಲ್ಲಿ ಇದರ ಅಸ್ಲಿ ಪವರ್ ಏನಿತ್ತು? ಸುಮ್ನೆ ಹೆಸರಿಗೆ ಮಾತ್ರ ದಿವ್ಯಾಸ್ತ್ರ ಆಗಿತ್ತಾ, ಅಥವಾ ನಿಜವಾಗ್ಲೂ ಯುದ್ಧದ ದಿಕ್ಕನ್ನೇ ಬದಲ್ಸೋ ತಾಕತ್ತು ಇದಕ್ಕಿತ್ತ? ಅದರ ಕೆಪಾಸಿಟಿ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಇದು ಸುಮ್ನೆ ನೀರ್ ತರಿಸೋ ಅಸ್ತ್ರ ಅಲ್ಲ, ಇದೊಂಥರ ವೆದರ್ ಕಂಟ್ರೋಲ್ ವೆಪನ್ ಇದ್ದ ಹಾಗೆ. ವಾತಾವರಣವನ್ನೇ ಬದಲಾಯಿಸಿ, ಮೋಡಗಳನ್ನ ಸೃಷ್ಟಿಸಿ ಮಳೆ ಸುರಿಸ್ತಿತ್ತು. ಅಷ್ಟೇ ಅಲ್ಲ, ಇಡೀ ಶತ್ರು ಸೈನ್ಯವನ್ನೇ ಮುಳುಗ್ಸ್ಬಿಡೋ ಅಷ್ಟು ದೊಡ್ಡ ಪ್ರವಾಹವನ್ನೇ ಸೃಷ್ಟಿಸಬಲ್ಲ ಶಕ್ತಿ ಇದಕ್ಕಿತ್ತು. ಊಹಿಸ್ಕೊಳ್ಳಿ. ಆದರೆ ಇದರ ಅಸಲಿ ಸ್ಟ್ರಾಟಜಿಕ್ ಉದ್ದೇಶ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಆ ಕಾಲದ ಅತ್ಯಂತ ಭಯಾನಕ ಅಸ್ತ್ರ ಅಂದ್ರೆ ಆಗ್ನೇಯಾಸ್ತ್ರ. ಇಡೀ ಸೈನ್ಯವನ್ನೇ ಬೂದಿ ಮಾಡಬಲ್ಲ ಬೆಂಕಿಯ ಅಸ್ತ್ರ. ಹಾಗಾದ್ರೆ ಇದಕ್ಕೆ ಕೌಂಟರ್ ಯಾವುದು? ಇದೇ ವರುಣಾಸ್ತ್ರ. ಎಂಥ ದೊಡ್ಡ ಬೆಂಕಿಯನ್ನು ಒಂದೇ ಕ್ಷಣದಲ್ಲಿ ನಂದಿಸ್ಬಿಡೋ ಸಾಮರ್ಥ್ಯ ಇದ್ದಿದ್ದು ಇದೊಂದಕ್ಕೆ ಮಾತ್ರ. ಇದೆಲ್ಲ ಕೇಳಿದ್ಮೇಲೆ ಸಹಜವಾಗೇ ಒಂದು ಪ್ರಶ್ನೆ ಮೂಡುತ್ತೆ. ಪುರಾಣದಲ್ಲಿರೋ ಇಂಥ ಒಂದು ಅದ್ಭುತ ಶಕ್ತಿ ನಮ್ಮ ಇವತ್ತಿನ ಜಗತ್ತಿನಲ್ಲಿ ಮತ್ತೆ ಹುಟ್ಟಿ ಬಂದಿದೆಯಾ? ಸಾಧ್ಯನಾ? ಅಂದ್ರೆ ನೀರಿನ ಮೇಲೆ ಇಷ್ಟೊಂದು ಕಂಟ್ರೋಲ್ ಇರೋ ಒಂದು ವೆಪನ್ ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ಅಸ್ತಿತ್ವದಲ್ಲಿರೋಕೆ ಸಾಧ್ಯ ಇದೆಯಾ? ಏನನ್ಸುತ್ತೆ? ಉತ್ತರ ಹೌದು, ಖಂಡಿತ ಇದೆ. ಆದ್ರೆ ನಾವು ಕಲ್ಪನೆ ಮಾಡಿಕೊಳ್ಳೋ ರೀತಿಯಲ್ಲ, ಸಂಪೂರ್ಣ ಬೇರೆ ರೂಪದಲ್ಲಿ. ವರುಣಾಸ್ತ್ರ ಅನ್ನೋ ಆ ಪೌರಾಣಿಕ ಹೆಸರು ಇವತ್ತಿನ ಸೂಪರ್ ಅಡ್ವಾನ್ಸ್ಡ್ ಮಿಲಿಟರಿ ಟೆಕ್ನಾಲಜಿಯಲ್ಲಿ ಇವತ್ತಿಗೂ ಜೀವಂತವಾಗಿದೆ. ಹಾಗಾದ್ರೆ ಬನ್ನಿ, ಪುರಾಣದ ಆ ಕಾನ್ಸೆಪ್ಟ್ ಇವತ್ತಿನ ರಿಯಾಲಿಟಿಯಲ್ಲಿ ಹೇಗೆ ಬದಲಾಗಿದೆ ಅಂತ ನೋಡೋಣ. ಯಾಕೆ ಇಂಡಿಯನ್ ನೇವಿ ತನ್ನ ಅತ್ಯಾಧುನಿಕ ಅಸ್ತ್ರಕ್ಕೆ ಇದೇ ಹೆಸರನ್ನ ಇಟ್ಟಿದೆ? ಇವತ್ತಿನ ವರುಣಾಸ್ತ್ರ ಇದು ಯಾವುದೇ ಮಂತ್ರತಂತ್ರ ಅಲ್ಲ. ಇದು ಇಂಡಿಯನ್ ನೇವಿ ಮತ್ತು ಡಿಆರ್ಡಿಒ ಸೇರಿ ಡೆವಲಪ್ ಮಾಡಿರೋ ಒಂದು ಹೆವಿ ವೇಟ್ ಆಂಟಿ ಸಬ್ಮರೀನ್ ಟಾರ್ಪಿಡೋ. ಅಂದ್ರೆ ನೀರಿನೊಳಗೆ ನಡೆಯೋ ಯುದ್ಧದಲ್ಲಿ ಮೇಲುಗೈ ಸಾಧಿಸಕ್ಕೆ ಅಂತಾನೆ ಇದನ್ನ ಡಿಸೈನ್ ಮಾಡ್ಲಾಗಿದೆ. ಇದರ ಉದ್ದೇಶ ಕೂಡ ಅದೇ, ತನ್ನ ಕ್ಷೇತ್ರದಲ್ಲಿ ಸಂಪೂರ್ಣ ಹಿಡಿತ ಸಾಧಿಸೋದು. ಹೇಗೆ ಆ ಕಾಲದಲ್ಲಿ ವರುಣಾಸ್ತ್ರ ನೀರಿನ ಮೇಲೆ ಕಂಟ್ರೋಲ್ ತಗೊಳ್ತಿತ್ತೋ, ಹಾಗೆ ಈ ಮಾಡರ್ನ್ ಟಾರ್ಪಿಡೋ ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಸಮುದ್ರದ ಆಳದಲ್ಲಿ ಸಾಗತ್ತೆ. ತನ್ನ ಅಡ್ವಾನ್ಸ್ಡ್ ಸೋನಾರ್ ಸಿಸ್ಟಮಿಂದ ಶತ್ರುಗಳ ಸಬ್ಮರೀನ್ಗಳನ್ನ ಹುಡುಕಿ ನಿಖರವಾಗಿ ಹೊಡೆದುರುಳಿಸುತ್ತೆ. ಈ ಕಂಪ್ಯಾರಿಸನ್ ನೋಡಿದ್ರೆ ವರುಣಾಸ್ತ್ರದ ಇಡೀ ಎವಲ್ಯೂಷನ್ ನಮ್ಮ ಕಣ್ಮುಂದೆ ಬರುತ್ತೆ. ಅಂದು ಯುದ್ಧಭೂಮಿಯಲ್ಲಿ ದೈವಿಕ ಶಕ್ತಿಯಿಂದ ಕೆಲ್ಸ ಮಾಡ್ತಿದ್ದ ಅಸ್ತ್ರ ಇವತ್ತು ಸಮುದ್ರದ ಆಳದಲ್ಲಿ ಟೆಕ್ನಾಲಜಿಯ ಪರಾಕಾಷ್ಠೆಯಾಗಿದೆ. ಟಾರ್ಗೆಟ್ ಬದಲಾಗಿದೆ, ಪವರ್ ಸೋರ್ಸ್ ಬದಲಾಗಿದೆ, ಆದ್ರೆ ವರುಣ ಅನ್ನೋ ಹೆಸರಿನಲ್ಲಿರೋ ಆ ಡಾಮಿನೆಂಟ್ ಸ್ಪಿರಿಟ್ ಇದೆಯಲ್ಲ, ಅದು ಮಾತ್ರ ಹಾಗೆ ಉಳಿದುಕೊಂಡಿದೆ. ಪುರಾಣದಿಂದ ಟೆಕ್ನಾಲಜಿವರೆಗಿನ ಈ ಇಂಟ್ರೆಸ್ಟಿಂಗ್ ಜರ್ನಿ ನಮ್ಗೆ ಏನ್ ಹೇಳುತ್ತೆ? ಹಳೆ ಕಾಲಕ್ಕೂ ಹೊಸ ಕಾಲಕ್ಕೂ ಇರೋ ಈ ಕನೆಕ್ಷನ್ ಅರ್ಥ ಏನು? ವರುಣಾಸ್ತ್ರದ ಕಥೆ ಅಂದ್ರೆ ಅದು ಬರೀ ಒಂದು ವೆಪನ್ ಕಥೆಯಲ್ಲ. ನಮ್ಮ ಪುರಾತನ ಜ್ಞಾನ, ನಮ್ಮ ಪರಂಪರೆ ಇವತ್ತಿನ ಟೆಕ್ನಾಲಜಿಗೆ ಹೇಗೆಲ್ಲ ಇನ್ಸ್ಪೈರ್ ಮಾಡಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನೀರಿನ ಮೇಲೆ ಪೂರ್ತಿ ಹಿಡಿತ ಸಾಧಿಸೋ ಆ ಪೌರಾಣಿಕ ಐಡಿಯಾನೇ ಇವತ್ತು ಸಮುದ್ರದ ಆಳದಲ್ಲಿ ಡಾಮಿನೇಟ್ ಮಾಡೋ ಟೆಕ್ನಾಲಜಿಯಾಗಿ ಜೀವಂತವಾಗಿದೆ. ಕೊನೆಯದಾಗಿ ಇದು ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆಯನ್ನಂತೂ ಮೂಡಿಸುತ್ತೆ. ನಮ್ಮ ಇವತ್ತಿನ ಟೆಕ್ನಾಲಜಿ, ನಮ್ಮ ಇನ್ವೆನ್ಷನ್ಸ್ಗಳಲ್ಲಿ ಹೀಗೆ ನಮ್ಮ ಹಳೆ ಕಥೆಗಳ, ನಮ್ಮ ಪುರಾಣಗಳ ಸ್ಫೂರ್ತಿ, ನೆರಳು ಇನ್ನೆಲ್ಲೆಲ್ಲಿ ಕಾಣ್ಸಿಗಬಹುದು? ಯೋಚಿಸಿ ನೋಡಿ.